ನಿಮ್ಮ ಮನೆಯಲ್ಲಿ ಕೂಡ ಎಲ್ ಪಿ ಜಿ ಗ್ಯಾಸ್ ಇದೆಯಾ? ಹಾಗಾದರೆ ಖಂಡಿತವಾಗ್ಲೂ ಕಡ್ಡಾಯವಾಗಿ ನೀವು ಈ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಈಗ ಎಲ್ ಪಿ ಜಿ ಸಿಲಿಂಡರ್ ಆಗಿರ್ಬೋದು ಅಥವಾ ಬೇರೆ ಕಮರ್ಷಿಯಲ್ ಗ್ಯಾಸ್ಗಳದ್ದು ಭಾಳ ಸಮಸ್ಯೆ ಬರ್ತಾ ಇದೆ. ಯಾಕೆ ಅಂತಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಒಂದು ಯುದ್ಧಗಳು ನಡೀತಾ ಇದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವೆ. ಸೊ ಈ ಯುದ್ಧಗಳ ಸಮಸ್ಯೆಯಿಂದ ಅದರ ಪರಿಣಾಮ ಎಲ್ ಪಿ ಜಿ ಗ್ಯಾಸ್ಗಳ ಮೇಲೆ ಕೂಡ ಬೀಳ್ತಾ ಇದೆ. ಯಾಕೆ ಅಂತಂದರೆ ಈ ಎಲ್ ಪಿ ಜಿ ಅನಿಲ ಏನಿದೆ, ಸೊ ಈ ಗ್ಯಾಸ್ ಬರಬೇಕು ಅಂತಂದರೆ ಹೊರ್ಮುಜ್ ಅನ್ನುವಂಥ ಜಲಸಂಧಿಯಲ್ಲಿ ದಾಟಿ ಬರಬೇಕು. ಅಂದರೆ ಹಡಗುಗಳು, ಇದನ್ನು ತರುವಂಥ ಹಡಗುಗಳು ಹೊರ್ಮುಜ್ ಅನ್ನೋ ಜಲಸಂಧಿಯಿಂದ ಬರಬೇಕು. ಸೊ ಈ ಬರಬೇಕು ಅಂತಂತಂದರೆ ಅಲ್ಲಿ ಇರಾನ್ ಏನು ಮಾಡಿದೆ ಅಂತಂದ್ರೆ ಆ ಜಲಸಂಧಿಯನ್ನು ಸ್ಟಾಪ್ ಮಾಡಿದೆ, ಅಂದರೆ ಬಂದ್ ಮಾಡಿದೆ. ಸೊ ಹೀಗಾಗಿ ಕೆಲವೊಂದು ಹಡಗುಗಳು ಬರ್ತಾ ಇಲ್ಲ. ಅದಕ್ಕೆ ಭಾರತದ ಹಡಗುಗಳಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸೊ ಇಲ್ಲಿ ಕೆಲವೊಂದು ಬಂದಿರುವಂಥ ಹಡಗುಗಳಿಂದ ಬರುವಂಥ ಅನಿಲ ಏನಿದೆ, ಸೊ ಎಲ್ಲ ಕಡೆ ಸಪ್ಲೈ ಆಗ್ತದೆ. ಇದರಿಂದ ಬಹಳ ಸಮಸ್ಯೆ ಆಗ್ತದೆ. ಸೊ ಇಡೀ ಇಂಡಿಯಾ ತುಂಬ ಏನಾಗ್ತಾರೆ, ಗ್ಯಾಸ್ ಸಿಲಿಂಡರ್ದ ಅಭಾವ ಬರ್ತಾ ಇದೆ. ಸೊ ಅದಕ್ಕಾಗಿ ಒಂದು ಹೊಸ ರೂಲ್ಸನ್ನು ಸರ್ಕಾರ ಮಾಡಿದೆ. ಅದೇನಪ್ಪ ಅಂತಂತಂದರೆ ಪ್ರತಿಯೊಂದು ಒಂದು ಸಿಲಿಂಡರ್ನ ಬುಕ್ ಮಾಡಬೇಕು ಅಂತಂದರೆ ಮಿನಿಮಮ್ ಇವತ್ತೊಂದು ಬುಕ್ ಮಾಡಿದ್ರೆ ಇನ್ನೂ 25 ದಿವಸ ಆದಮೇಲೆ ಇನ್ನೊಂದು ಸಿಲಿಂಡರ್ ಬುಕ್ ಆಗಬೇಕು. ಇದು ನಗರ ಪ್ರದೇಶಗಳಲ್ಲಿ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಬುಕ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಸಿಲಿಂಡರ್ನ ಬುಕ್ ಮಾಡಬೇಕು ಅಂತಂದರೆ 45 ದಿವಸ ಕಡ್ಡಾಯವಾಗಿ ಹಾಕಲೇಬೇಕು. ಸೊ ಹೀಗಿದ್ರೆ ಮಾತ್ರ ನಿಮಗೆ ಸಿಲಿಂಡರ್ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಮಧ್ಯದಲ್ಲೇ ಸಿಲಿಂಡರ್ ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಯಾಕೆ ಅಂತಂದರೆ ಇದನ್ನು ಫ್ಲೋ ಏನಿದೆ, ಗ್ಯಾಸ್ ಫ್ಲೋ ಏನಿದೆ ಅದನ್ನು ಒಂದು ಸರಿ ಮಾಡಬೇಕು ಅಂತ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಗ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಈ ಗ್ಯಾಪ್ ಒಂದು ಸರಿ ಆದರೆ, ಸೊ 25 ದಿವಸ ಆದಮೇಲೆ ನೀವು ಬುಕ್ ಆದರೆ, ಸೊ ನಿಮಗೆ ಒಂದು ಇನ್ ಟೈಮಿಗೆ ಗ್ಯಾಸ್ ಸಿಗುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲೂ ಅಷ್ಟೇ 45 ದಿವಸ ಟೈಮ್ ಇದೆ. 45 ದಿವಸ ಒಳಗೆ ಯಾವುದೇ ಗ್ಯಾಸ್ ಕೂಡ ಬುಕ್ ಆಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಏನಂತಂತಂದರೆ, ನೆಕ್ಸ್ಟ್ ಎರಡನೇ ರೂಲ್ಸ್ ಏನಂತಂತಂದರೆ, ಸೊ ನಿಮಗೆ ಇವಾಗ ಒಂದು ಸಿಲಿಂಡರ್ನ ಬುಕ್ ಮಾಡಬೇಕು ಅಥವಾ ಹೊಸ ಕನೆಕ್ಷನ್ ತೊಗೋಬೇಕು ಅಂತಂತಂದರೆ ನಿಮಗೆ ಸದ್ಯಕ್ಕೆ ಆಗೋದಿಲ್ಲ. ಮಿನಿಮಮ್ ಅಂದ್ರೆ 1 ತಿಂಗಳು ವೇಟ್ ಮಾಡಲೇಬೇಕು ನೀವು. ಸೊ ಸದ್ಯಕ್ಕೆ ಯಾವುದೇ ಹೊಸ ಕನೆಕ್ಷನನ್ನು ಕೊಡಬಾರ್ದು ಅಂತೇಳಿ ನಿರ್ಧಾರ ಮಾಡಿದೆ ಸರ್ಕಾರ. ಸೊ ಯಾಕೆ ಅಂತಂತಂದರೆ ಈಗ ಕೆಲವೊಂದು ಎಲ್ಲರಿಗೂ ಅಂದರೆ ನಮ್ಮ ಭಾರತದಲ್ಲಿರುವಂಥ ಎಲ್ಲರಿಗೂ ಕೂಡ ಅಥವಾ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಇನ್ ಟೈಮಿಗೆ ಮತ್ತು ಪೂರಕವಾಗಿ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ರೂಲ್ಸನ್ನು ತಂದಿದ್ದಾರೆ. ಅಂದರೆ ನಿಮ್ಗೆ ಹೊಸ ಕನೆಕ್ಷನ್, ಹಳೆ ಕನೆಕ್ಷನ್ ಏನಿದೆ ಅದರಲ್ಲಿ ನಿಮಗೆ ಗ್ಯಾಸ್ ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ. ಮತ್ತೆ ನೀವು ಹೊಸ ಕನೆಕ್ಷನ್ ತೊಗೋಬೇಕು ಅಂದರೆ ಸಿಗೋದಿಲ್ಲ. ಇನ್ನು 1 ತಿಂಗಳವರೆಗೂ ನೀವು ಕಾಯಬೇಕು. ನೆಕ್ಸ್ಟ್ ರೂಲ್ಸ್ ಏನು ಅಂತಂತಂದರೆ, ಸೊ ಇವಾಗ ನೀವು ಗ್ಯಾಸನ್ನು ತೊಗೋಬೇಕಂತಂದರೆ ಅಥವಾ ಬುಕ್ ಮಾಡಬೇಕು ಅಂತಂತಂದರೆ ನಿಮಗೆ ಆಧಾರ್ KYC ಆಗಿರಲೇಬೇಕು. ಕಡ್ಡಾಯವಾಗಿ ಆಧಾರ್ KYCನ ನೀವು ಗ್ಯಾಸ್ ಆಫೀಸಲ್ಲಿ ಮಾಡಿಸಿರಲೇಬೇಕು. ಸೊ ಇದು ಇಲ್ಲ ಅಂತಂತಂದರೆ ನಿಮಗೆ ಗ್ಯಾಸ್ ಬುಕ್ ಆಗೋದಿಲ್ಲ. ಸೊ ನಂತರ KYC ಆದಮೇಲೆ ಸೊ ನಿಮಗೆ ಕಡ್ಡಾಯವಾಗಿ ನಿಮ್ಮ ಆಧಾರ್ ನಂಬರ್ಗೆ ಅಥವಾ ನಿಮ್ಗೆ ಯಾವ್ದು ಲಿಂಕ್ ಆಗಿರುತ್ತೆ ಆ ಆಧಾರ್ ನಂಬರ್ಗೆ OTP ಹೋಗುತ್ತೆ. ಸೊ OTP ಹೋದಾದ್ಮೇಲೆ ಅದಕ್ಕೆ ಯಾವ ನಂಬರ್ಗೆ OTP ಹೋಗುತ್ತಲ್ಲ, ಆ ಗ್ಯಾಸ್ ನಿಮಗೆ ಡೆಲಿವರಿ ಆಗೋ ಟೈಮಲ್ಲಿ ನಿಮಗೆ ಆ OTPನ ನೀವು ಹೇಳಬೇಕು. ಅದಕ್ಕೆ ಡೆಲಿವರಿ ಅಥೆಂಟಿಕೇಶನ್ ಕೋಡ್ ಅಂತ ಕರೀತಾರೆ. ಸೊ ನೀವು ಈ OTP ಹೇಳಿದಾದ್ಮೇಲೆ ನಿಮಗೆ ಗ್ಯಾಸ್ ಸಿಗೋದು. ನೀವು ಬುಕ್ ಮಾಡಿ ಸುಮ್ಮನೆ OTP ಹೇಳಿದೆ ನೀವು ಗ್ಯಾಸ್ಗೆ ಬೇಕು ಅಂತಂದರೆ ಅದು ಸಿಗಲ್ಲ. ಸೊ ಡೆಲಿವರಿ ಅಥೆಂಟಿಕೇಶನ್ ಕೋಡನ್ನು ಹೇಳಿದಾದ್ಮೇಲೆ ನಿಮಗೆ ಗ್ಯಾಸ್ ಸಿಗೋದು. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ನಿಮಗೆ ಒಂದು ಸಿಲಿಂಡರ್ ಮಾಡಿರೋಂಥ ಬುಕ್ಕಿಂಗ್ ಮಾಡಿರೋಂಥ ಸಿಲಿಂಡರ್ ನಿಮ್ಗೆ ಬೇಕು ಅಂತಂತಂದರೆ ನೀವು ಮರು ಬುಕ್ಕಿಂಗ್ ಅಂದರೆ ಇವತ್ತು ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಮರು ಬುಕ್ಕಿಂಗ್ 25 ದಿವಸ ನಂತರ ಮಾಡಬೇಕು. ನಗರ ಪ್ರದೇಶದಲ್ಲಿ 45 ದಿವಸ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು. ನಿಮ್ಮ ಗ್ಯಾಸ್ ಬುಕ್ಕಿಗೆ ಕಡ್ಡಾಯವಾಗಿ KYCನ ಮಾಡಿಸಿ. ನಂತರ OTP ಬರೋ ಥರ ಅದು ಇರಬೇಕು. ಯಾಕಂತಂದರೆ ಮೊಬೈಲ್ ನಂಬರ್ ಅಪ್ಡೇಟ್ ಇರಬೇಕು. ಮತ್ತು ನಿಮಗೆ ಈಗ ಅವರು ಸಿಲಿಂಡರ್ನ ಡೆಲಿವರಿ ಮಾಡ್ಲಿಕ್ಕೆ ಬಂದಾಗ ನೀವು ಆ OTPನ ಹೇಳಬೇಕು. DAC ಅಂತ ಕರೀತಾರೆ, ನಾನು ಆಗಲೇ ಹೇಳಿದ ಹಾಗೆ. ಸೊ ಇಷ್ಟು ಎಲ್ಲ ಕೆಲಸಗಳನ್ನ ನೀವು ಮಾಡಬೇಕು. ಇದು ಮಾಡಿದರೆ ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಓಕೆ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದೆಯೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಇದೇ ರೀತಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು.